ವೀಕ್ಷಕರೇ, ನನಗೆ ನನ್ನ ಕುಟುಂಬನೇ ಎಲ್ಲ. ನನ್ನ ತಂದೆ ನನ್ನ ಅತ್ಯುತ್ತಮ ಗೆಳೆಯ. ಅದ್ಯಾವ ವಿಷಯನೇ ಇರಲಿ, ಅವ್ರ ಜೊತೆ ಕಾಫಿಯನ್ನು ಕುಡಿತಾ ಹಂಚ್ಕೊಂಡ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನನ್ನ 3 ಜನ ತಂಗಿಯರ ಮದುವೆ ಮಾಡಿದ್ಮೇಲೆ ನಂತರ ನಾನು ಮದುವೆ ಆಗ್ತೀನಿ. ಅಲ್ಲಿವರೆಗೂ ಹೀಗೇನೆ ಇರ್ತೀನಿ. ಕಲಾ ಸೇವೆ ನನ್ನ ಬದುಕಿನ ಅವಿಚ್ಛಿನ್ನ ಭಾಗ. ವೀಕ್ಷಕರೇ, ಈ ರೀತಿ ಹೇಳಿದವರು ನಟ ಉಗ್ರಂ ಮಂಜು. ಈ ಸಲದ ಕನ್ನಡದ 11ನೇ ಸೀಸನ್ ಸ್ಪರ್ಧಿಗಳಲ್ಲಿ ಒಬ್ಬರಾದಂತ ಉಗ್ರಂ ಮಂಜುವನ್ನ ಸುದೀಪ್ ರವರು ಪರಿಚಯಿಸುವಾಗ ಅವ್ರ ಬಗ್ಗೆ ಇದ್ದಂತ ಅನೇಕ ಸಂಗತಿಗಳು ಬಯಲಾಗಿದ್ವು. ಉಗ್ರಂ ಮಂಜು ಅಂದ ತಕ್ಷಣ ಅವರ ನಟನೆಯ ಹಲವು ಕನ್ನಡ ಸಿನಿಮಾಗಳು ನಿಮ್ಗೆ ನೆನಪಾಗಬಹುದು. ಅವೆಲ್ಲವುಗಳಲ್ಲಿ 2014ರಲ್ಲಿ ಬಂದಿದ್ದಂತ ಉಗ್ರಂ ಚಿತ್ರದ ಶಾಜಿ ಪಾತ್ರದ ಇವರ ನಟನೆ ಜನರ ಗಮನವನ್ನ ಸೆಳೆದಂತ ಮೊದಲ ಚಿತ್ರ. ಆಗಿಂದ ಇವರು ಉಗ್ರಂ ಮಂಜು ಅಂತಾನೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವಂತಾಯ್ತು. ಈ 10 ವರ್ಷಗಳಲ್ಲಿ ಅವರು ಅನೇಕಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಜನ ಮಾತ್ರ ಇವತ್ತಿಗೂ ಅವರನ್ನ ಉಗ್ರಂ ಮಂಜು ಅಂತಾನೆ ಕರೀತಾರೆ. ವಿಲನ್ ಪಾತ್ರಗಳಿಗೆ ಹೊಸ ಟಚ್ ಅನ್ನ ಕೊಟ್ಟಿರುವಂತ ಇವರ ಅಭಿನಯಕ್ಕೆ ಅನೇಕರು ಮಾರು ಹೋಗಿದ್ದಾರೆ. ಖಳ ಪಾತ್ರಗಳಿಂದನೇ ಹೆಚ್ಚು ಗುರುತಿಸಿಕೊಂಡಿರುವಂತ ಉಗ್ರಂ ಮಂಜು ನಿಜ ಬದುಕಲ್ಲಿ ಹೇಗೆ, ಇವರ ಹಿನ್ನೆಲೆ ಏನು, ಚಿತ್ರರಂಗದ ಇವರ ನಂಟು ಹೇಗೆ ಸಾಧ್ಯ ಆಯಿತು, ಅಭಿನಯ ಇವರಲ್ಲಿ ಕರಗತವಾಗಿದ್ದು ಹೇಗೆ ಎಂಬ ಮುಂತಾದ ಅವರ ಬದುಕಿನ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ಬಿಗ್ ಬಾಸ್ ಶುರುವಾಗಿ ಈಗಾಗಲೇ 4-5 ದಿನಗಳೇ ಕಳೆದು ಹೋಗಿದೆ. ಇದು ಶುರುವಾದ ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ತರಹದ ಕೋಲಾಹಲಗಳು ಏರ್ಪಟ್ಟಿವೆ. ಈಗಾಗಲೇ ಬಿಗ್ ಬಾಸ್ ನೋಡಿದವರಿಗೆ ಮನೆಯಲ್ಲಿ ಉಗ್ರಂ ಮಂಜು ಅವರ ಹಾಸ್ಯ ಪ್ರಜ್ಞೆ ಹಾಗೂ ಸಕ್ರಿಯತೆಗಳ ಬಗ್ಗೆ ಪರಿಚಯ ಆಗಿರುತ್ತೆ. ಈವರೆಗೂ ನಮಗೆ ಗೊತ್ತಿದ್ದಂತ ಉಗ್ರಂ ಮಂಜುನೇ ಬೇರೆ ಹಾಗೂ ಈಗ ಮನೆಯೊಳಗೆ ಪ್ರದರ್ಶನವಾಗ್ತಿರುವಂತ ಅವರ ವ್ಯಕ್ತಿತ್ವನೇ ಬೇರೆ. ವೀಕ್ಷಕರೇ, ಈ ಉಗ್ರಂ ಮಂಜು ಅವರ ಮೂಲ ಹೆಸರು ಮಂಜುನಾಥ್ ಗೌಡ. ಇವರು ಮೂಲತಃ ಕೋಲಾರದ ಮಾಲೂರಿನವರು. ಇಲ್ಲಿಯ ಚಲಗನಹಳ್ಳಿಯವರಾದಂತ ಇವರು ಒಬ್ಬ ರಂಗಭೂಮಿ ಕಲಾವಿದ. ಇವ್ರ ತಂದೆ ರಾಮೇಗೌಡರು. ಮಾಲೂರಿನ ಸುತ್ತಮುತ್ತ ಆಗೆಲ್ಲ ಪೌರಾಣಿಕ ನಾಟಕಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ರು. ಇವರದ್ದು ಕೂಡ ಕಲಾವಿದರ ಪರಿವಾರ. ಇವ್ರ ತಂದೆ ದೊಡ್ಡಪ್ಪ ಹೀಗೆ ಅನೇಕರು ಆಗ ನಾಟಕಗಳಲ್ಲಿ ತೊಡಕೊಳ್ತಿದ್ರು. ಆಗೆಲ್ಲ ಒಂದು ಹಬ್ಬಕ್ಕೆ ಅಥವಾ ಜಾತ್ರೆಗೆ ಮಾಡುವಂತ ನಾಟಕವನ್ನ ವರ್ಷ ಪೂರ್ತಿ ಅಭ್ಯಾಸವನ್ನ ಮಾಡಲಾಗ್ತಿತ್ತು. ಈ ಒಂದು ಪರಂಪರೆ ಇನ್ನೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ಹಾಗೇನೇ ಇದೆ. ಆವಾಗ ಪೌರಾಣಿಕ ನಾಟಕಗಳದ್ದೇ ಸುಗ್ಗಿ, ಮಹಾಭಾರತದ ಹಲವು ಪ್ರಸಂಗಗಳ ಕಥೆಯನ್ನು ರಚಿಸಿ ಅದಕ್ಕೆ ಸೂಕ್ತ ಕಲಾವಿದರನ್ನ ಆರಿಸಿ ನಾಟಕಾಭ್ಯಾಸವನ್ನ ಮಾಡಿಸ್ತಿದ್ರು. ಉಗ್ರಂ ಮಂಜು ಅವರ ತಂದೆ ರಾಮೇಗೌಡರು ಹೆಚ್ಚಾಗಿ ಭೀಮನ ಪಾತ್ರವನ್ನ ನಿರ್ವಹಿಸುತ್ತಿದ್ರು. ಇದು ಆಂಧ್ರದ ಗಡಿ ಭಾಗವಾಗಿದ್ದರಿಂದ ಇಲ್ಲೆಲ್ಲ ಆಗ ಕನ್ನಡದಷ್ಟೇ ತೆಲುಗು ನಾಟಕಗಳು ಕೂಡ ಜನಪ್ರಿಯವಾಗಿದ್ವು. ರಾತ್ರಿ ಇಡೀ ನಡೀತಿದ್ದಂತ ಆ ನಾಟಕಗಳನ್ನ ನೋಡ್ಕೊಂಡೇ ಬಂದಂತ ಮಂಜುಗೆ ನಾಟಕದ ಅಭಿನಯದ ಕಡೆ ಆಸಕ್ತಿ ಮೂಡಿತು. ಅಭಿನಯದ ಕಲೆ ಅವ್ರಿಗೆ ಅವರ ತಂದೆಯಿಂದನೇ ರಕ್ತಗತವಾಗಿದೆ. ಮಾಲೂರಿನಲ್ಲಿ ಇವರ ಹೈಸ್ಕೂಲ್ ಶಿಕ್ಷಣ ನೆರವೇರುತ್ತೆ. ಮಂಜುಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ಸಿನಿಮಾಗಳಲ್ಲಿ ತುಂಬಾ ಆಸಕ್ತಿ. ಮಾಲೂರಿನಲ್ಲಿ ಇದ್ದಂತ ಟೆಂಟ್ಗಳಲ್ಲಿ ಸಿನಿಮಾ ನೋಡುವಂತ ಹುಚ್ಚು ಅವ್ರಿಗೆ ತುಸು ಜಾಸ್ತಿನೇ ಇತ್ತು. ಆದ್ರೆ ಹಾಗೆ ಇಷ್ಟ ಬಂದಾಗ್ಲೆಲ್ಲ ಸಿನಿಮಾ ನೋಡೋದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಅದಕ್ಕೆ ಕಾರಣ ಅವ್ರ ತಂದೆ ರಾಮೇಗೌಡರು ಅತ್ಯಂತ ಶಿಸ್ತಿನ ವ್ಯಕ್ತಿ. ಮಂಜುಗೆ ಅವರ ತಂದೆ ಭಯ ವಿಪರೀತ ಇತ್ತು. ಏನಾದ್ರೂ ಅವರ ಇಷ್ಟಕ್ಕೆ ವಿರುದ್ಧ ವರ್ತಿಸಿದೆ ಆದಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ. ಸಿನಿಮಾ ನೋಡ್ಬೇಕು ಅಂದ್ರೆ ಹೊಲದಲ್ಲಿ ಕೆಲಸ ಮುಗಿಸಿನೇ ಹೋಗ್ಬೇಕು. ಚಲಗನಹಳ್ಳಿಯಲ್ಲಿ ಇವರದೇ ಆದಂತ ಒಂದಷ್ಟು ಕೃಷಿ ಭೂಮಿ ಕೂಡ ಇತ್ತು. ಇಲ್ಲಿ ದಿನ ಬೆಳಗಾದ್ರೆ ಗದ್ದೆಗೆ ನೀರನ್ನ ಕಟ್ಟುವಂತ ಕೆಲಸ ಇದ್ದೇ ಇರುತ್ತೆ. ಸಿನಿಮಾ ನೋಡ್ಬೇಕು ಅಂದ್ರೆ ಮೊದಲು ಈ ಕೆಲಸಗಳನ್ನ ಮುಗಿಸಿನೇ ಹೊರಡಬೇಕು ಅಂತ ತಂದೆಯ ಆದೇಶ. ಅದರಂತೆ ಮಂಜು ಅಲ್ಲಿ ತಮ್ಮ ಕೆಲಸ ತಾವು ಮಾಡಿದ್ರೆ ಹೊಲದಲ್ಲಿ ಅವ್ರಿಗೆ ಅವ್ರ ತಾಯಿ ಊಟವನ್ನ ತಂದ್ಕೊಡ್ತಿದ್ರು. ಜೊತೆಗೆ 50 ರೂಪಾಯಿ ಹಣ ಕೂಡ ಸಿಕ್ತಿತ್ತು. ಈ ಒಂದು ಹಣದಲ್ಲಿ ಮಂಜು ಅವ್ರಿಗೆ ಬೇಕಾದ ಸಿನಿಮಾಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗ್ತಿತ್ತು. ತಂದೆಯವರಿಗೆ ಮಗನ ಮೇಲೆ ಅತೀವ ಅಕ್ಕರೆ. ತಮ್ಮ 3 ಹೆಣ್ಮಕ್ಳ ನಡುವೆ ಒಬ್ಬನೇ ಮಗ ಅಂತ ಮಗನನ್ನ ಇನ್ನಿಲ್ಲದ ಹಾಗೆ ಅವರು ಪ್ರೀತಿ ಮಾಡ್ತಾ ಇದ್ರು. ಮಂಜುರವರನ್ನ ಪೊಲೀಸ್ ದಪೇದಾರ್ ಮಾಡುವಂತ ಕನಸು ಅವ್ರ ತಂದೆಗಿತ್ತು. ಈ ಮಂಜು ನ್ಯಾಷನಲ್ ಕಾಲೇಜಿಗೆ ಸೇರಿದಾಗ ಅವರ ಭವಿಷ್ಯ ಬೇರೆಯದೇ ಕ್ಷೇತ್ರದಲ್ಲಿ ಪ್ರಜ್ವಲಿಸಲಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆಗ ನಟ ತರುಣ್ ಸುಧೀರ್ ಅವರ ವಿದ್ಯಾರ್ಥಿ ಎಂಬ ಚಿತ್ರ ಸೆಟ್ಟೇರಿತ್ತು. ಈ ಒಂದು ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ಮಂಜು ಆಯ್ಕೆಯಾಗ್ತಾರೆ. ಇಲ್ಲಿಂದನೇ ಅವರ ಚಿತ್ರರಂಗದ ಜರ್ನಿ ಶುರುವಾಗಿದ್ದು. ಅವರು ಉಗ್ರಂ ಬರೋದಕ್ಕೂ ಮೊದಲು ಅನೇಕಾರು ಚಿತ್ರಗಳಲ್ಲಿ ಅಂದ್ರೆ ಸುಮಾರು ಒಂದು 20ರಿಂದ 25 ಸಿನಿಮಾಗಳಿಗೆ ವರ್ಕ್ ಮಾಡಿದಿದೆ. ತೆರೆ ಹಿಂದೆ ಸಹಾಯಕ ನಿರ್ದೇಶಕರಾಗಿ ಕತೆ ಸಹಾಯಕರಾಗಿ ಕೆಲಸ ಮಾಡದಂತ ಮಂಜೂರವರ ಎತ್ತರ ಹಾಗೂ ಆಕರ್ಷಕ ನಿಲುವು ನೋಡಿ ಕೆಲವರು ಆಡಿಷನ್ಗೂ ಕರೆದಿದ್ದುಂಟು. ನೋಡೋದಕ್ಕೆ ಒಳ್ಳೆ ಹೈಟ್, ಕಲರ್, ಖಡಕ್ ಲುಕ್, ಗಟ್ಟಿ ಧ್ವನಿ ಹೀಗೆ ಎಲ್ಲವೂ ಕೂಡ ಇದ್ದಂತ ಮಂಜುಗೆ ತಾವು ಕೂಡ ಹೀರೋ ಆಗ್ಬೇಕು ಅಂತ ಆಸೆ ಇದ್ದದ್ದು ನಿಜ. ಆದ್ರೆ ನಾಯಕನಿಗಿಂತ ಇವರೇ ಹೈಟ್ ಇದ್ದಾರೆ, ತೆಳ್ಳಗೆ ಇದ್ದಾರೆ ಎನ್ನುವ ಕಾರಣಕ್ಕೆ ಎಷ್ಟೋ ಚಿತ್ರಗಳಲ್ಲಿ ಇವರನ್ನ ನಿರಾಕರಿಸಲಾಯಿತು. ಸಿನಿಮಾಗಳಲ್ಲಿ ಇನ್ನೂ ಕೂಡ ಅವರ ಅದೃಷ್ಟ ಖುಲಾಯಿಸಿರಲಿಲ್ಲ. ಹಾಗಂತ ಅವರೇನು ಕೈ ಕಟ್ಟಿ ಸುಮ್ಮನೆ ಕೂರ್ಲಿಲ್ಲ. ನಾಟಕಗಳ ನಂಟು ಅವರ ಅಭಿನಯವನ್ನ ಪಳಗಿಸ್ತಾ ಬಂತು. ವೀಕ್ಷಕರೇ, ನೀವು ಇನ್ನಷ್ಟು ಇಂತಹ ಥ್ರಿಲ್ಲಿಂಗ್ ಕಥೆಗಳನ್ನ ಕೇಳಬೇಕಾ? ಹಾಗಾದ್ರೆ ಕೂಕು FM ಅನ್ನ ಕೇಳಿ. ಹೌದು, ಇದರಲ್ಲಿ ನಿಮಗೆ ಲೆಕ್ಕವಿಲ್ಲದಷ್ಟು ಆಡಿಯೋ ಬುಕ್ಗಳು ಕೇಳೋದಕ್ಕೆ ಸಿಗ್ತವೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಲವ್ ಸ್ಟೋರಿಗಳು, ಸಾಧಕರ ಜೀವನ ಚರಿತ್ರೆ, ಸಾಹಿತ್ಯ, ಸಂಗೀತ, ಸಿನಿಮಾ ಈ ರೀತಿ ಎಲ್ಲದಕ್ಕೂ ಸಂಬಂಧಪಟ್ಟಂತ ಆಡಿಯೋ ಬುಕ್ಗಳು ನಿಮಗೆ ಇದರಲ್ಲಿ ಸಿಗ್ತವೆ. ನೀವು ಈ ಆಡಿಯೋ ಬುಕ್ಗಳನ್ನ ಮನೆಯಲ್ಲಿ ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ ಅಥವಾ ಬೇರೆ ಏನೇ ಕೆಲಸ ಮಾಡುವಾಗಲೂ ಕೂಡ ನೀವು ಕೇಳಬಹುದು. ಅದಲ್ಲದೆ ಕೂಕು FM ನಲ್ಲಿ ಪ್ರತಿ ತಿಂಗಳು ಹೊಸ ಆಡಿಯೋ ಬುಕ್ಗಳನ್ನ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಆಡ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಕೂಕು FM ನಲ್ಲಿ 7 ದಿನಗಳ ಫ್ರೀ ಟ್ರಯಲ್ ಅವಕಾಶ ಕೂಡ ಇದೆ.
ಅದಲ್ಲದೆ ಎಲ್ಲಾ ವಯೋಮಾನರು ಕೂಡ ಇಷ್ಟ ಆಗುವಂತ ಬುಕ್ಗಳು ಇದರಲ್ಲಿ ನಿಮಗೆ ಸಿಗ್ತವೆ. ನಿಮ್ಗೆ ಈ ಕುಕ್ಕು FM ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು 7 ದಿನಗಳ ಫ್ರೀ ಟ್ರಯಲ್ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಕೊಡಲಾಗಿದೆ. ಅಲ್ಲಿ ನಿಮ್ಮ ಪ್ರಾಮಾಣಿಕ ಆಲೋಚನೆಗಳು ಮತ್ತು ಸಲಹೆಗಳನ್ನ ಆ ಒಂದು ಗೂಗಲ್ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ನೀವು ಕೊಡುವಂತ ಈ ಒಂದು ಇನ್ಪುಟ್ ನಿಮ್ಗೆ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗಂತ ಅವರೇನು ಕೈ ಕಟ್ಟಿ ಸುಮ್ಮನೆ ಕೂರ್ಲಿಲ್ಲ. ನಾಟಕಗಳ ನಂಟು ಅವರ ಅಭಿನಯವನ್ನ ಪಳಗಿಸ್ತಾ ಬಂತು. ಆತ ಒಬ್ಬ ರಂಗಕರ್ಮಿ, ರಂಗ ಕಲಾವಿದ ಕೂಡ. ರಂಗಶಂಕರ ಮೊದಲಾದ ರಂಗಮಂದಿರಗಳಲ್ಲಿ ಅವರು ಹಲವು ತರಹದ ಸಾಮಾಜಿಕ ಪೌರಾಣಿಕ ಪಾತ್ರಗಳನ್ನ ಮಾಡ್ತಾ ಮುಂದುವರೆದ್ರು. ಇವತ್ತು ಚಿತ್ರರಂಗದ ಬೇಡಿಕೆಯ ಕಲಾವಿದರು ಆಗಿದ್ರು ಕೂಡ ಈ ನಾಟಕಗಳ ನಂಟನ ಅವರು ತ್ಯಜಿಸಿಲ್ಲ. ನೀವೀಗಲೂ ಕೂಡ ಬೆಂಗಳೂರಿನ ರಂಗಶಂಕರದ ಸುತ್ತಮುತ್ತ ಓಡಾಡಿದ್ರೆ ಅಲ್ಲಿ ಮಂಜು ನಿಮ್ಗೆ ಆಗಾಗ ಕಾಣಿಸ್ತಾರೆ. ಹೆಚ್ಚಿನ ಸ್ಥಿತಿವಂತರಲ್ಲದಂತ ಮಂಜು ಮಧ್ಯಮ ವರ್ಗದ ಪರಿವಾರದಿಂದಲೇ ಬೆಳೆದು ಬಂದ ವ್ಯಕ್ತಿ. ಇವ್ರ ಕಾಲಕ್ಕೆ ಇವರ ತಂದೆಯವರದ್ದು ಒಂದಷ್ಟು ಕೃಷಿ ಭೂಮಿಯಾದ್ರೂ ಇತ್ತು. ರಾಮೇಗೌಡರು ಅತ್ಯಂತ ಶ್ರಮ ವಹಿಸಿ ಆ ಬಡತನದ ಬೇಗೆಯಲ್ಲಿ ಬೆಂದು ಏನೂ ಕೂಡ ಇಲ್ಲದಂತ ಸ್ಥಿತಿಯಿಂದ ಒಂದು ಹಂತಕ್ಕೆ ಬಂದವರು. ಮಕ್ಕಳು ನಮ್ಮಂತೆ ಕಷ್ಟವನ್ನ ಎದುರಿಸ್ತೆ ಅವರಾದ್ರೂ ಅವ್ರ ಕಾಲ ಮೇಲೆ ಸ್ವಂತವಾಗಿ ನಿಂತು ಸೆಟಲ್ ಆಗಲಿ ಎಂಬ ಸದಾಶಯ ಅವರದ್ದು. ಅವರ 3 ಹೆಣ್ಮಕ್ಳು ಇವತ್ತು ಪ್ರತ್ಯೇಕ ಕ್ಷೇತ್ರಗಳಲ್ಲಿ ಬೆಳೆದು ಸ್ವತಂತ್ರರಾಗಿ ಮುಂದುವರಿತಾ ಇದ್ದಾರೆ. ಮಂಜು ಪೊಲೀಸ್ ಆಗ್ತಾನೆ ಅನ್ನುವಂತ ಆಸೆ ಅವ್ರ ತಂದೆಗಿತ್ತು. ಆದ್ರೆ ಅಭಿನಯದ ಸಹವಾಸ ಅವರನ್ನ ಇವತ್ತು ಚಿತ್ರರಂಗದ ಮುಖ್ಯ ನಟನನ್ನಾಗಿ ಮಾಡಿದೆ. ಆದ್ರೂ ಕೂಡ ಇದ್ರ ಜೊತೆ ಬೇರೆ ಏನಾದ್ರೂ ಬಿಸ್ನೆಸ್ ಅಥವಾ ಇತರ ಉದ್ಯೋಗದಲ್ಲಿ ಮಂಜು ಮೇಲ್ಬರ್ಲಿ ಅನ್ನೋದು ಇವತ್ತಿಗೂ ಅವರ ತಂದೆಯ ನಿರೀಕ್ಷೆ. ಆರಂಭದಲ್ಲಿ ಗೆಳೆಯ, ಬಿರುಗಾಳಿ ಮುಂತಾದ ಚಿತ್ರಗಳಲ್ಲಿ ಅವುಗಳ ತೆರೆ ಹಿಂದೆ ಮಂಜು ಕೆಲಸ ಮಾಡಿದ್ರು. ಗೆಳೆಯ ಚಿತ್ರದ ಅವರ ಕೆಲಸಕ್ಕೆ ಅವರಿಗೆ ಸಿಕ್ಕಂತ ಮೊಟ್ಟ ಮೊದಲ ಸಂಭಾವನೆ 10,000 ರೂಪಾಯಿ. ಇದರಲ್ಲಿ ಒಂದು ಕಲರ್ ಟಿವಿಯನ್ನ ಖರೀದಿ ಮಾಡಿ ಮನೆಗೆ ತಂದಿದ್ದಂತ ಮಂಜು ಇವತ್ತು ಕೂಡ ಇದೇ ಟಿವಿಯನ್ನ ಬಳಸ್ತಿದ್ದಾರೆ. ಬಿರುಗಾಳಿ ಚಿತ್ರದ ಸಂಭಾವನೆಯಲ್ಲಿ ಇವರು ತಮ್ಮ ಮೊದಲ ಬೈಕ್ CD 100 ಅನ್ನ ಖರೀದಿ ಮಾಡಿದ್ರು. ಅದನ್ನ ಊರಲ್ಲಿ ಇವತ್ತಿಗೂ ಅವ್ರ ತಂದೆ ಬಳಸ್ತಿದ್ದಾರೆ. ಉಗ್ರಂ ಚಿತ್ರಕ್ಕೆ ಇವರ ಆಯ್ಕೆಯಾಗಿದ್ದು ಬಹು ಆಕಸ್ಮಿಕ ಅಂತಾನೆ ಹೇಳ್ಬಹುದು. ಇವರನ್ನು ಅದರ ಆಡಿಷನ್ಗೆ ಕರೆದಾಗ ಅದಾಗ್ಲೇ ಆ ಚಿತ್ರದ ಮುಕ್ಕಾಲು ಭಾಗಕ್ಕೂ ಹೆಚ್ಚಿನ ಚಿತ್ರೀಕರಣ ಮುಗ್ದಿತ್ತು. ಅದರಲ್ಲೊಂದು ಮುಖ್ಯ ಪಾತ್ರ ಇದೆ. ಅದರ ನಿರ್ವಹಣೆಗೆ ಸೂಕ್ತ ಹಾಗೂ ಹೊಸ ಪ್ರತಿಭೆಯನ್ನ ನಿರ್ದೇಶಕರಾದಂಥ ಪ್ರಶಾಂತ್ ನೀಲ್ ಹುಡುಕ್ತಾ ಇದ್ರು. ಉಗ್ರಂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅತಿ ಹೆಚ್ಚಾಗಿ ಹೊಸಬ್ರಿಂದನೇ ಕೂಡಿದಂತ ಚಿತ್ರ. ಆಗ ನೀಲ್ ರವರ ಕಣ್ಣಿಗೆ ಬಿದ್ದವರೇ ಈ ಮಂಜುಗೆ ಆ ಪಾತ್ರದ ಪರಿಚಯ ಮಾಡಿಸಿ ಅದಕ್ಕೆ ತಕ್ಕ ಹಾಗೆ ನಟಿಸೋದಿಕ್ಕೆ ಕೇಳಿದಾಗ ಅವರ ಹಾವ ಭಾವ ಇವೆಲ್ಲವೂ ಕೂಡ ಅವರ ಗಮನವನ್ನ ಸೆಳೀತು. ಆಡಿಷನ್ ಮುಗಿದ 20 ದಿನಗಳ ನಂತರ ಅವರಿಗೆ ಮುಂಗಡ ಹಣವನ್ನ ಕೊಟ್ಟು ಅವರ ದೃಶ್ಯದ ಚಿತ್ರೀಕರಣವನ್ನ ಮುಗಿಸಿದ್ರಂತೆ. ಆದರೆ ಕೊನೆಯ ಹಂತದಲ್ಲಿ ಮಾಡದಂತ ಆ ಸೀನ್ ಇವತ್ತು ಆ ಇಡೀ ಚಿತ್ರದ ಮುಖ್ಯ ಹೈಲೈಟ್ಸ್ ಗಳಲ್ಲಿ ಒಂದು. ಸದಾನಂದ್ ಶೆಟ್ಟಿಯ ನಾಯಿಗಳು ನೀವೇನಾ ಎಂಬ ಆ ಒಂದು ಖಡಕ್ ಡೈಲಾಗ್ ಮೂಲಕ ಅವತ್ತು ಮಂಜು ಬಹುತೇಕ ಕನ್ನಡದ ವೀಕ್ಷಕರಿಗೆ ಇಷ್ಟ ಆಗಿದ್ರು. ಈ ಒಂದು ಚಿತ್ರದಲ್ಲಿ ಅವರ ನಟನೆ ಕ್ಲಿಕ್ ಆಗಿದ್ದೇ ತಡ ಮುಂದೆ ಸಾಲು ಸಾಲು ಅವಕಾಶಗಳು ಅವರನ್ನ ಹುಡುಕೊಂಡು ಬಂದವು. ವಜ್ರಕಾಯ, ಕಟಕ, ಅಂಜನಿ ಪುತ್ರ ಈ ರೀತಿ ಮುಂತಾದ ಚಿತ್ರಗಳಲ್ಲಿ ಮಂಜು ಮಿಂಚಿದ್ರು. ಕಟಕ ಚಿತ್ರದಲ್ಲಿ ಇವರ ನಟನೆ ಇಲ್ಲಿ ಸ್ಮರಣೀಯ. ಕಳೆದ ವರ್ಷ ತೆರೆಕಂಡಿದ್ದಂತ ಇವರ ನಟನೆಯ ದೂರದರ್ಶನ ಚಿತ್ರ ಉತ್ತಮ ವಿಮರ್ಶೆ ಪಡೆದಿತ್ತು. ಇವತ್ತು ಮಂಜು ತಾವೊಬ್ಬ ನಟ ಮಾತ್ರವಲ್ಲದೆ ಎಕ್ಸಿಕ್ಯೂಟಿವ್ ನಿರ್ಮಾಪಕ ಕೂಡ. ಯಾವುದೇ ಪಾತ್ರ ಅಥವಾ ಸಂಭಾಷಣೆ ಇರಲಿ ಮಂಜು ಅದಕ್ಕೆ ನ್ಯಾಯವನ್ನ ಸಲ್ಲಿಸ್ತಾರೆ. ತಮ್ಮ ಆಕರ್ಷಕ ಧ್ವನಿ ಮೂಲಕ ವಿಭಿನ್ನವಾಗಿ ಅವರು ಡೈಲಾಗ್ ಅನ್ನ ಹೊಡಿತಿದ್ರೆ ಕೇಳುಗರಿಗೆ ಅದು ರೋಮಾಂಚನದ ಅನುಭವವನ್ನ ಕೊಡುತ್ತೆ. ಮಾಲೂರಿನ ತಮ್ಮ ಹಳ್ಳಿಯಲ್ಲಿ ಇವತ್ತು ಇವರ ಸ್ವಂತ ಜಮೀನು, ಮನೆ ಎಲ್ಲ ಇದೆ. ಇವರ ತಂದೆ ತಾಯಿ ಹೆಚ್ಚಿನ ಸಮಯದಲ್ಲಿ ಅಲ್ಲೇ ಇರ್ತಾರೆ. ಮಂಜು ಸದ್ಯ ಬೆಂಗಳೂರಲ್ಲಿ ವಾಸ ಇದ್ದಾರೆ. ಬಿಗ್ ಬಾಸ್ನ ಟಾಸ್ಕ್ ಸಮಯದಲ್ಲಿ ಇವರ ಅದ್ಭುತ ಪರ್ಫಾರ್ಮೆನ್ಸ್ ಗಮನಾರ್ಹವಾಗಿದೆ. ಸ್ಪರ್ಧಿಗಳ ಜೊತೆ ಉತ್ತಮ ಒಡನಾಟದಲ್ಲಿ ಇರುವಂತ ಮಂಜು ಹಾಸ್ಯ ಪ್ರವೃತ್ತಿಯ ವ್ಯಕ್ತಿ. ತೆರೆ ಮೇಲೆ ನಾಯಕನನ್ನ ಗುರಾಯಿಸ್ತಾ ಖಡಕ್ ಡೈಲಾಗ್ ಹೊಡೆಯುವಂತ ಮಂಜು ನಿಜ ಬದುಕಲ್ಲಿ ಅತ್ಯಂತ ಸರಳ ಹಾಗೂ ಅಷ್ಟೇ ಸೌಮ್ಯ ಸ್ವಭಾವದ ವ್ಯಕ್ತಿ. ಫ್ಯಾಮಿಲಿ ಪರ್ಸನ್ ಆಗಿರುವಂತ ಮಂಜು ಇವತ್ತಿಗೂ ತನ್ನ ತಂದೆ ತಾಯಿ ಸೋದರಿಯರೇ ತಮ್ಮ ಪ್ರಪಂಚ ಅಂತ ಹೇಳ್ತಾರೆ. 38 ವರ್ಷದ ಮಂಜು ಇನ್ನೂ ಕೂಡ ಮದುವೆಯಾಗದೆ ಉಳಿದಿದ್ದಾರೆ. ತಂಗಿಯರ ಮದುವೆಯನ್ನ ಮಾಡಿದ ನಂತರನೇ ನಾನು ಮದುವೆಯಾಗೋದು ಅಂತ ಹೇಳುವಂತ ಮಂಜು ತನ್ನ ಸಹೋದರಿಯರ ಬದುಕು ತನ್ನ ಮೊದಲ ಜವಾಬ್ದಾರಿ ಅಂತ ಭಾವಿಸಿದವರು. ಚಿತ್ರರಂಗದಲ್ಲಿ ಸಕ್ರಿಯ ನಟರಾಗಿರುವಂತ ಅವರು ಇದೀಗ ಬಿಗ್ ಬಾಸ್ಗೂ ಬಂದಿದ್ದಾರೆ. ಇಲ್ಲಿ ಅವರ ಅದೃಷ್ಟ ಹೇಗಿರುತ್ತೋ ಗೊತ್ತಿಲ್ಲ. ಈ ಮಂಜುಗೆ ಒಳ್ಳೇದಾಗ್ಲಿ ಹಾಗೂ ಅವರ ಕನಸುಗಳೆಲ್ಲ ಸಾಕಾರಗೊಳ್ಳಿ ಅಂತ ಈ ಮೂಲಕ ಶುಭ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.